ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ನಾನು ಸ್ವಲ್ಪ ಪರ್ಸ್ನಲ್ ಥಿಂಗ್ಸಲ್ಲಿ ಬ್ಯುಸಿ ಇರೋದ್ರಿಂದ ಈ ಮಂತಲ್ಲಿ ಕ್ಲಾಸ್ ಹಾಕ್ಲಿಕ್ಕೆ ಆಗ್ತಿಲ್ಲ. ನೋಡೋಣ, ಫ್ಯೂಚರ್ ಕ್ಲಾಸ್ ಆಗ್ತದೆ ಡೆಫಿನೆಟಾಗಿ ಹೇಳ್ತೀನಿ. ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತಿಂದು ಮಾರ್ಕೆಟು ಅಷ್ಟೇ ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟು. ಬೆಳಗ್ಗೆನೇ ಸ್ಟೂಡೆಂಟ್ಸ್ಗೆ ವಾಯ್ಸ್ ನೋಟಲ್ಲಿ ಕೂಡ ಹೇಳಿದ್ದೆ ನಾನು, ಮಾರ್ಕೆಟಲ್ಲಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಪ್ ಟು ಇಟ್ ಹ್ಯಾಸ್ ಟು ಬ್ರೇಕ್ ದಿಸ್ ಲೆವೆಲ್ ಆರ್ ಓಕೆ. ಅದಕ್ಕಿಂತ ಮುಂಚೆ ನಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬನ್ನಿ, ದೆನ್ ಐ ವಿಲ್ ಗೈಡ್ ಯು ಗೈಸ್. ಸೊ ಡನ್ ಫಾರ್ ದ ಡೇ. ಐ ಗೆಸ್ ಮತ್ತೆ ಟ್ರೇಡ್ ಮಾಡೋದು ವೇಸ್ಟ್ ಅದು. ಸೊ ಒಂದೇ ಟ್ರೇಡು. ಆ್ಯಕ್ಚುಲಾಗಿ ಈ ಟ್ರೇಡಲ್ಲಿ 15,000 ಪ್ರಾಫಿಟ್ ತೋರಿಸ್ತಾ ಇತ್ತು, 12,000-15,000, ಬಟ್ ವೆರಿ ಕ್ವಿಕ್ ಪ್ರಾಫಿಟ್ ಅದು. ಇಮಿಡಿಯೇಟಾಗಿ ರಿಟರ್ನ್ ಬಂತು. ನಾನು ಮತ್ತೆ ಆ ಲೆವೆಲಿಗೆ ಬಂದರೆ ಚಲೋ ಎಕ್ಸಿಟ್ ಆಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿಗೆ ಬರಲೇ ಇಲ್ಲ ಮಾರ್ಕೆಟು, ರಿಟರ್ನ್ ಆಯಿತು. ಜಸ್ಟ್ ಕ್ಲೋಸಿಂಗ್ ಮೈ ಡೇ. ಮತ್ತೆ ಟ್ರೇಡ್ ಮಾಡೋದು ಬೇಡ ಅಂತ ಅಲ್ಲಿಗೆ ಪೊಸಿಷನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆನಾ. ಮತ್ತೆ ಟ್ರೇಡ್ ಮಾಡೋದು ಕೂಡ ವೇಸ್ಟು, ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಇದೆ. ಸೈಡ್ ವೇಸಲ್ಲಿ ಆಲ್ವೇಸ್ ನಿಮ್ಮ ಮನಿನ ಸೇವ್ ಮಾಡ್ಕೊಳ್ಳೋದನ್ನು ಕಲೀರಿ. ಎಲ್ಲಿ ಟ್ರ್ಯಾಪ್ ಆಯಿತು ಏನು ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಮಾರ್ಕೆಟಲ್ಲಿ ಇವತ್ತು ನನಗೆ ಟ್ರೇಡ್ಸ್ ಎಲ್ಲಿತ್ತು. ಸೊ ಮಾರ್ಕೆಟಲ್ಲಿ ಇವತ್ತು ಎಕ್ಸಾಕ್ಟಾಗಿ ಟ್ರೇಡ್ ಇದ್ದಿದ್ದು ನನಗೆ ಆ್ಯಕ್ಚುಲಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಸ್ಟೂಡೆಂಟ್ಸ್ಗಳಿದೆ, ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆಗದೆ, ಇಲ್ಲಿ ಓಪನ್ ಆಗಿದ್ದಿದ್ರೆ ಇಟ್ ವಾಸ್ ಮೈ ಈಸಿಯೆಸ್ಟ್ ಡೇ. ಇಲ್ಲಿ ಓಪನ್ ಆಗಿದ್ದರೆ ಏನಾಗಿರೋದು, ಮಾರ್ಕೆಟ್ ಇದೇ ಥರ ಅಪ್ಸೈಡ್ ಬಂದಿರೋ ಡೆಫಿನೆಟಾಗಿ ಪುಲ್ ಬ್ಯಾಕಲ್ಲಿ ಮಾರ್ಕೆಟ್ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಇಲ್ಲೇ ಎಲ್ಲರೂ ಒಂದು ಎಂಟ್ರಿ ಸಿಕ್ಕಿರೋದು ನಮಗೆ ಡೆಫಿನೆಟಾಗಿ ಈಸಿ ಟ್ರೇಡ್ ಆಗಿರೋದು. ಬಟ್ ಮಾರ್ಕೆಟ್ ಏನು ಮಾಡಿದೆ, ಎಕ್ಸಾಕ್ಟಾಗಿ 50-60% ಲೆವೆಲಲ್ಲಿ ಓಪನ್ ಆಗಿದೆ. 50-60% ಲೆವೆಲಲ್ಲಿ ಓಪನ್ ಆಗಿದೆ ಅಂದಾಗ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮಿ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟಲ್ಲಿ ಐದರ್ ಅಪ್ ಸೈಡ್ ಹೋಗುತ್ತಾ, ಡೌನ್ ಸೈಡ್ ಹೋಗುತ್ತಾ, ಪ್ಲಸ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಸೊ ಆಗಿದ್ದಾಗ ಏನು ಮಾಡೋಕ್ಕಾಗತ್ತೆ. ಸೊ ಟ್ರೇಡ್ ಮಾಡೋದು ಬೇಡ, ಚಲೋ ವೆಯ್ಟ್ ಮಾಡ್ತಿರೋಣ ಅಂತ. ಇಲ್ಲಿ ತನಕಲೂ ನಾನು ಕಂಪ್ಲೀಟ್ ವೆಯ್ಟಿಂಗಲ್ಲೇ ಇದ್ದೆ, ಬಿಕಾಸ್ ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಮಾರ್ಕೆಟ್ ಇಫ್ ಇಟ್ ಇಸ್ ಬ್ರೇಕ್ಸ್ ಬಿಲೋ ದಿಸ್ ಲೆವೆಲ್ ಐ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್, ಇಫ್ ಇಟ್ ಇಸ್ ಬ್ರೇಕ್ಸ್ ದಿಸ್ ಲೆವೆಲ್ ಐ ಕ್ಯಾನ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ. ಸೊ ಮಿಸ್ಟೇಕ್ ಎಲ್ಲ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮಿಸ್ಟೇಕ್ ಅಂತಿರೋ ಇಲ್ಲ ಲೈಕ್ ಪ್ರಾಪರ್ ಕರೆಕ್ಟ್ ಪ್ಲೇಸಲ್ಲಿ ಬುಕ್ ಮಾಡಲಿಲ್ಲ ಅಂತಿರೋ ಗೊತ್ತಿಲ್ಲ. ಸೊ ನಾನೇನು ಮಾಡಿದೆ, ಮಾರ್ಕೆಟು ಯಾವಾಗ ಲೈಕ್ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡಿಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಏನಾದರೂ ಈ ಹೈನ ತೆಗೆದ್ರೆ ಡೆಫಿನೆಟಾಗಿ ಒಂದು ಫಾಸ್ಟ್ ಮೂವ್ ಬರುತ್ತೆ, ಇಲ್ಲಿ ತನಕ ಅಂತೂ ಬಂದೇ ಬರುತ್ತೆ ಮಾರ್ಕೆಟ್ ಅಂತ. ನಾನು ಆ್ಯಕ್ಚುಲಿ ಈ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ಎಂಟ್ರಿ ಆದೆ. ದಟ್ ವಾಸ್ ಮೈ ಫಸ್ಟ್ ಮಿಸ್ಟೇಕ್ ಇವತ್ತಿಂದು. ಏನಂದರೆ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಲಿಲ್ಲ, ಸಡನ್ನಾಗಿ ಸ್ಪೈಕ್ ಆಯಿತು ಪ್ರೀಮಿಯಮು. ನನಗೆ ಪ್ರೀಮಿಯಮ್ ಸ್ವಲ್ಪ ಹೈಯಲ್ಲಿ ಸಿಕ್ತು. ಓಕೆನಾ, ಪ್ರೀಮಿಯಮ್ ಒಂದು ಸ್ವಲ್ಪ ಹೈಯಲ್ಲಿ ಸಿಕ್ತು ಇವತ್ತು ಪ್ರೀಮಿಯಮು. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಬಿಕಾಸ್ ಈ ಸ್ಪೈಕಲ್ಲಿ ನಾನು ಎಂಟ್ರಿ ಕೊಟ್ಬಿಟ್ಟು ಈಗ ಆರ್ಡರ್ ಪಂಚ್ ಮಾಡಿದ್ದೀರಿ ಅಂದಾಗ ಅದರಲ್ಲೂ ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿರ್ತೀನಿ ನಾನು. ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿದಾಗ ಇಮಿಡಿಯೇಟಾಗಿ ನನ್ನ ಪ್ರೀಮಿಯಮ್ ಹೈಯಲ್ಲಿ ಸಿಕ್ತು. ಬಟ್ ಅಲ್ಲಿಂದ ನನಗೆ 7 ಪಾಯಿಂಟ್ಸ್ 8 ಪಾಯಿಂಟ್ಸ್ ತನಕಲೂ ತೋರಿಸಿತ್ತು ಮಾರ್ಕೆಟು, ಬಟ್ ಸಡನ್ನಾಗಿ ರಿಟರ್ನ್ ಬಂತು. ಓಕೆನಾ. ಸೊ ಅಲ್ಲಿಂದ ಸಸ್ಟೈನ್ ಆಗಿದ್ದರೆ 10 ಪಾಯಿಂಟ್ ಸಿಕ್ಕಿದ್ರೆ ಐ ಕ್ಯಾನ್ ಎಕ್ಸಿಟೆಡ್. ಸಡನ್ನಾಗಿ ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಚಲೋ ಇಷ್ಟು ಫಾಸ್ಟಾಗಿ ರಿಟರ್ನ್ ಬರ್ತಿದೆ. ಸೊ ಇಲ್ಲಿ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಸೊ ಇಲ್ಲಿ ಟ್ರೇಡ್ ಮಾಡೋದ್ರ ಬದಲು ಯು ಶುಡ್ ಅವಾಯ್ಡ್ ಇಟ್ ಅಂತ. ಇಮಿಡಿಯೇಟಾಗಿ ಮಾರ್ಕೆಟು ನನಗೆ ಇಲ್ಲಿಗೆ ಬರೋಷ್ಟರಲ್ಲಿ ನನ್ನ ಸ್ಟಾಪ್ ಲಾಸ್ ಹಿಟ್ ಕೂಡ ಆಯಿತು. ನಾನು ಸ್ಟಾಪ್ ಲಾಸ್ ತೊಗೊಂಡೆ, ಕ್ಲೋಸ್ ಮಾಡಿದೆ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಹೋಗೋದಾಗಿದ್ದರೆ ಮಾರ್ಕೆಟ್ ಈ ಕ್ಯಾಂಡಲ್ ರಿಜೆಕ್ಷನ್ ಮಾಡ್ತಿರಲ್ಲ. ಈ ಕ್ಯಾಂಡಲ್ ಫಾರ್ಮ್ ಇಲ್ಲಿ ತನಕ ಬಂದ್ಬಿಟ್ಟಿರೋದು ಮಾರ್ಕೆಟು. ಸೊ ಕ್ಯಾಂಡಲ್ ರಿಜೆಕ್ಷನ್ ಕೂಡ ಆಗಿದೆ, ಇಲ್ಲಿ ತನಕ ಬಂದಿದೆ, ಮತ್ತೆ ಟ್ರೇಡ್ ಮಾಡೋದು ಬೇಡ ಅಂತ. ಅದಾದಮೇಲೆ ನೋಡಿ ನಾನು ಎಕ್ಸಿಟ್ ಆಗಿರಲಿಲ್ಲ ಅಂದಿದ್ರೆ ದೊಡ್ಡ ಲಾಸ್ ಆಗಿರೋದಲ್ವ. ಸೊ ತುಂಬಾ ದೊಡ್ಡ ಲಾಸ್ ತೊಗೋಬೇಕಿತ್ತು. ಅದಕ್ಕೇ ರೈಟ್ ಟೈಮಲ್ಲಿ ಎಕ್ಸಿಟ್ ಮಾಡಿಕೊಂಡೆ, ಸುಮ್ಮನಾಗಿದ್ದೀನಿ. ಸೊ ರೈಟ್ ಟೈಮಲ್ಲಿ ಎಕ್ಸಿಟ್ ಕೂಡ ಆಗಿದೆ, ಮತ್ತೆ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಸುಮ್ಮನೆ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡಬೇಕು. ಜಸ್ಟ್ ಪೊಸಿಷನ್ ಇವತ್ತಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 12:30. ಮತ್ತೆ ಇನ್ನೆಲ್ಲಿ ಹೋಗುತ್ತೆ ಮಾರ್ಕೆಟ್, ಇವತ್ತೆಲ್ಲೂ ಹೋಗಲ್ಲ ಮಾರ್ಕೆಟ್, ಇಲ್ಲೇ ಇದು ಮಾಡುತ್ತೆ. ಸೊ ನೋಡೋಣ, ನಾಳೆಗೆ ನಮಗೆ ಸೇಮ್ ಡೇ ಸಿಗುತ್ತೆ, ಸೇಮ್ ಯಾವ ಸೈಡಿಗೆ ಸಿಗುತ್ತೆ ಮಾರ್ಕೆಟಲ್ಲಿ. ನಾಳೆಗೆ ಈಸಿ ಟ್ರೇಡ್ ಸಿಕ್ಕಿದಾಗ ಪ್ರಾಫಿಟ್ ಮಾಡ್ಕೊಂಡ್ರಾಯ್ತು. ವೀಕ್ಲಿ ನಿಮಗೆ 5 ದಿನದಲ್ಲಿ ನೀವು 4 ದಿನ ಪ್ರಾಫಿಟ್ ಮಾಡಿ, 1 ದಿನ ಕಾಸ್ಟು ಇಲ್ಲ 1 ದಿನ ಸ್ಮಾಲ್ ಲಾಸಲ್ಲಿ ಎಕ್ಸಿಟ್ ಆದರೂ ಏನೂ ಲಾಸ್ ಆಗೋದಿಲ್ಲ. ಯು ವಿಲ್ ಮೇಕ್ ಮನಿ. ಓಕೆನಾ. 4 ದಿನ ಪ್ರಾಫಿಟ್ ಮಾಡಿ 1 ದಿನ ಅದನ್ನು ಫುಲ್ ಕೊಡೋದಿದೆಯಲ್ಲ, ದಟ್ ಈಸ್ ಯುವರ್ ರಾಂಗ್ ಅಪ್ರೋಚ್. ಈಗ ನಿಮ್ಗೇನಾಗುತ್ತೆ, ಸೊ ನಿಮ್ಮ ಮೈಂಡ್ ಸೆಟ್ ಏನು, ಇಲ್ಲ ಮಾರ್ಕೆಟ್ ಇಲ್ಲಿಂದ ಹೋಗೇ ಹೋಗುತ್ತೆ ಅಂತ ಕೂತ್ಕೊಂಡ್ರೆ ನಿಮಗೆ ತುಂಬ ದೊಡ್ಡ ಲಾಸ್ ತೊಗೋಬೇಕು. ಈಗ ಇಲ್ಲಿ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಿದ್ರು ನಂಗೆ ಇಂಟ್ರೆಸ್ಟ್ ಇಲ್ಲ ಟ್ರೇಡ್ ಮಾಡಲಿಕ್ಕೆ, ಬಿಕಾಸ್ ಅಂಟಿಲ್ ಅನ್ಲೆಸ್ ಮೈ ಅಪ್ರೋಚ್ ಮಾರ್ಕೆಟ್ ಅಗೇನ್ ಈ ಲೆವೆಲ್ ತೆಗಿಯೋಕ್ಕೆ ಬಂದ್ರೇ ಟ್ರೇಡ್ ಮಾಡಲಿಕ್ಕೆ ಆಗೋದು. ಅದರ್ವೈಸ್ ಮಾರ್ಕೆಟು ಇಲ್ಲ ಈ ಲೆವೆಲ್ಸಿಂದ ಕೆಳಗಡೆ ಟ್ರೇಡ್ ಮಾಡಿದ್ರೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದು. ಇದರೊಳಗಡೆ ನಾನು ಎಲ್ಲೂ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಮಾರ್ಕೆಟ್ ಈಸ್ ಇನ್ ಎಸ್ಟರ್ಡೇಸ್ ಹೈ ಆ್ಯಂಡ್ ಲೋ ಒಳಗಡೆ ಇದೆ. ಎಸ್ಟರ್ಡೇದು ಹೈ ಆ್ಯಂಡ್ ಲೋ ಏನಿದೆಯಲ್ಲ ಅದ್ರ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಸೊ ಇಟ್ ವಾಸ್ ಮೈ ಮಿಸ್ಟೇಕ್. ಸೊ ನಾನೇನಂದರೆ ನನ್ನ ಮಿಸ್ಟೇಕ್ ಅಂತಲೂ ನಾನು ಹೇಳೋದಿಲ್ಲ. ಆ್ಯಕ್ಚುಲಿ ಆರ್ಡ್ರ್ ಪಂಚ್ ಮಾಡೋದು ಇನ್ನೊಂದು 2-3 ಸೆಕೆಂಡ್ ಮುಂಚೆ ಪಂಚ್ ಮಾಡಿದ್ದರೆ ನಾನಿಲ್ಲಿ ಆಲ್ವೇಸ್ ನನಗೆ ಈ ಪೊಸಿಷನ್ಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 12-13 ಪಾಯಿಂಟ್ಗಿಂತ ಜಾಸ್ತಿನೇ ತೋರಿಸಿತ್ತು ಮಾರ್ಕೆಟು, ಬಿಕಾಸ್ ನಂದು ಆರ್ಡ್ರ್ ಪಂಚ್ ಆಗಿದ್ದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ಮೈ ಮಿಸ್ಟೇಕ್. ಓಕೆನಾ. ಅದರ್ವೈಸ್ ನಥಿಂಗ್. ಓಕೆ. ಸೊ ಇದೆಲ್ಲ ಕಾಮನ್ನು ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಥಿಂಗ್ಸು. ಓನ್ಲಿ ಏನಂದರೆ ನಿಮ್ಮ ರಿಸ್ಕ್ ರಿವಾರ್ಡು, ನಿಮಗೆ ಪ್ರಾಪರ್ ಮೈಂಡ್ ಸೆಟ್ ಎರಡೂ ಇಂಪಾರ್ಟೆಂಟು. ಇವತ್ತು ತುಂಬ ಜನ ಏನು ಮಾಡಿರ್ತೀರಾ, ಮಾರ್ಕೆಟು ಚಲೋ ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ ಇಲ್ಲಿಂದ ಟ್ರೇಡ್ ಎತ್ಕೊಂಡಿರ್ತೀರ, ಬುಕ್ ಮಾಡಿರಲ್ಲ, ಲಾಸ್ ಹಿಟ್ ಆಗಿರುತ್ತೆ.
ಅದಾದಮೇಲೆ ಮಾರ್ಕೆಟ್ ತುಂಬ ಹೊತ್ತು ಹೋಲ್ಡ್ ಮಾಡಿದೆ. ಚಲೋ ಇಲ್ಲಿಂದ ಕೆಳಗಡೆ ಬಿದ್ದರೆ ಮಾರ್ಕೆಟ್ ವೆರಿ ಫಾಸ್ಟ್ ಡೌನ್ ಸೈಡ್ ಹೋಗುತ್ತೆ ಅಂತ ತೊಗೊಂಡಿರ್ತೀರ. ಇಲ್ಲೂ ಕೂಡ ಲಾಸ್ ಮಾಡ್ಕೊಂಡಿರ್ತೀರ. ಬಿಕಾಸ್ ಮಾರ್ಕೆಟು ಎರಡು ಸೈಡು ಕ್ಲಿಯರ್ ಡೈರೆಕ್ಷನ್ ಇಲ್ಲ. ಯಾವ ಸೈಡು ಡೈರೆಕ್ಷನ್ ಇಲ್ಲ ಅಂದಾಗ ಟ್ರೇಡ್ ಎಲ್ಲಿಂದ ಮಾಡೋದು? ಇಟ್ಸ್ ಡಿಫಿಕಲ್ಟ್ ಅಲ್ವಾ? ಸೊ ಅದೇ ರೀಸನ್ಗೆ ನಾನು ಕೂಡ HK ರಿಸ್ಕ್ ತೊಗೊಂಡು ಟ್ರೇಡ್ ಮಾಡಿಲ್ಲ. ಚಲೋ ವಾಟ್ ಎವರ್ ಟ್ರೇಡ್ ಮಾಡಿದ್ದೀವಿ ಮಾಡಿಲ್ಲ ಅನ್ನೋದಕ್ಕಿಂತ ನಮಗೇನು ದಿನದ ಟಾರ್ಗೆಟ್ ಬರಬೇಕಿತ್ತು, ಸೇಮ್ ಟಾರ್ಗೆಟಲ್ಲಿ ಲಾಸ್ ಕೂಡ ಇದೆ. ಸೊ ದಟ್ಸ್ ಓಕೆ. ಸೊ ಇವಾಗಲೂ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದೆಯಲ್ಲ, ಸೊ ಈ ಸಪೋಸ್ ಇಫ್ ದಿಸ್ ಕ್ಯಾಂಡಲ್ ರೀಚಸ್ ಟು ದಿಸ್ ಲೆವೆಲ್, ಐ ಕ್ಯಾನ್ ಲುಕ್ ಫಾರ್ ಒನ್ ಟ್ರೇಡ್. ಒಂದು ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ತನಕ ಬಂದರೆ. ಸೊ ಬರುತ್ತಾ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಿಮಗಿಲ್ಲಿ ಆಲ್ರೆಡಿ 124, 190, 154 ಅನದರ್ 40 ಪಾಯಿಂಟ್ಸ್ ಮೂವ್ ಆಗಬೇಕು. ಈಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ ಇವತ್ತು. ಸೊ ಹಾಗಾಗಿನೇ ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ ಅಂದಾಗ ಆಲ್ವೇಸ್ ಅವಾಯ್ಡ್ ಇಟ್, ಡೋಂಟ್ ಟ್ರೇಡ್ ಇಟ್. ಓಕೆನಾ? ಸೊ ಲೆಟ್ ಕ್ಲೋಸ್ ಇಟ್ ಅಪ್. ಬಂದರೆ ನೋಡೋಣ, ಇಲ್ಲದವರಿಲ್ಲ ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಆದಷ್ಟು ಕಲಿಯೋ ಕಡೆ ಫೋಕಸ್ ಮಾಡಿ, ಅಷ್ಟನ್ನೇ ನಾನು ನಿಮಗೆ ಹೇಳೋದು.